ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು 2024ನೇ ಸಾಲಿನ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಟೆಟ್ ದಿನಾಂಕ ಪ್ರಕಟ ಆಗಿದೆ ಮತ್ತು ಅಪ್ಲಿಕೇಶನ್ ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ. ದಿನಾಂಕ ಯಾವುದಂತ ತಿಳ್ಕೊಳ್ಳೋಕ್ಕೆ ಪೂರ್ತಿ ವಿಡಿಯೋ ನೋಡಿ. ಇದು ಒಂದು ಎಕ್ಸಾಮ್ ಭಾನುವಾರ ಇರುತ್ತೆ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ. ಎಲ್ಲ ಟೆಟ್ ರೀಸೆಂಟ್ ಅಪ್ಡೇಟ್ಸ್ನ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ, ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ. ನೋಟಿಫಿಕೇಶನ್ ನೋಡೋದಾದರೆ 2024ರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಸೂಚನೆಗಳು. ನೋಡ್ಬೋದು ನೋಟಿಫಿಕೇಶನ್ ಡೇಟ್ ಈ ಥರ ಇದೆ. ಕೊನೆಯ ದಿನಾಂಕ ಬಂದುಬಿಟ್ಟು 15/5/2024 ಆಗಿರುತ್ತೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಅಥವಾ ಸಮಸ್ಯೆ ಎದುರಾದರೆ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕೆ ನಂಬರ್ಗಳನ್ನು ಕೊಟ್ಟಿದ್ದಾರೆ, ದೂರವಾಣಿ. ಕಾಂಟ್ಯಾಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಯಾರೂ ರಿಸೀವ್ ಮಾಡೋದಿಲ್ಲ. ಆದ್ದರಿಂದ ನೀವು ಸೂಚನೆಗಳ ಚಲೋ ಕೇಳಿ ಯಾರನ್ನ ಗೈಡೆನ್ಸ್ ತೊಗೊಂಡು ಅಪ್ಲಿಕೇಶನ್ ಮಾಡೋದು ಒಳ್ಳೆಯದು. 5th ನೋಡೋದಾದರೆ ನೀವು ಲಾಸ್ಟ್ ಡೇಟ್ವರೆಗೂ ಕಾಯ್ಬಿಡಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಸೆಟ್ಟು ತುಂಬ ಜನ ಅಪ್ಲೈ ಮಾಡೋದ್ರಿಂದ ಸರ್ವರ್ ಬ್ಯುಸಿ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಬೇಗ ನೀವು ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ಅರ್ಜಿ ಭರ್ತಿ ಮಾಡುವ ಸಮಯದಲ್ಲಿ ಅಕಸ್ಮಾತ್ ಕರೆಂಟ್ ಹೋಗಿ ಅಥವಾ ಇನ್ನೂ ಏನೋ ಪ್ರಾಬ್ಲಮ್ ಆಗಿದ್ದರೆ ಮತ್ತೆ ಅರ್ಜಿ ಹಾಕ್ಲಿಕ್ಕೆ ಅಂದರೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಅಂದರೆ ಕಂಟಿನ್ಯೂ ಮಾಡ್ಬೋದು ನೀವು. ಅರ್ಜಿ ಭರ್ತಿ ಮಾಡಿರುವ ಮಾಹಿತಿ ದೋಷಪೂರಿತ ಹಾಗೂ ತಪ್ಪು ಮಾಹಿತಿ ಇದ್ದಲ್ಲಿ ಅಭ್ಯರ್ಥಿಗಳ ಜವಾಬ್ದಾರರು ನಿಮ್ಮ ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡ್ತಾರೆ. ಶುಲ್ಕ ಪಾವತಿ ಮಾಡೋಕ್ಕೆ 1 ಡೇ ಎಕ್ಸ್ಟ್ರಾ ಟೈಮ್ ಇರುತ್ತೆ. 1 ಡೇ ಕೊಟ್ಟಿದ್ದಾರೆ. ಶುಲ್ಕ ಪೇಮೆಂಟ್ ಮೆಥಡ್ದು ನಿಮ್ಗೆ ಗೊತ್ತಿರುತ್ತೆ. ಆನ್ಲೈನ್ನಾಗ ಇಂಟರ್ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು ವಾಲೆಟಿಂದ ಇರ್ತದೆ. ಇಲ್ಲಪ್ಪ ನಮಗೆ ಬೇಡ, ನಾವು ಇಲ್ಲ ಆಫ್ಲೈನ್ ಅಂದರೆ ಚಾಲನ್ ಇರುತ್ತೆ. ಜನ್ರೇಟ್ ಆಗುತ್ತೆ. ಚಾಲನ್ ತೊಗೊಂಡೋಗಿ ಪೇ ಮಾಡಬಹುದು. ವಿಶೇಷ ಸೂಚನೆ ನೋಡ್ರಿ, ಅಭ್ಯರ್ಥಿಗಳು ಒಮ್ಮೆ ಶುಲ್ಕ ಪಾವತಿಸಿದ ನಂತರ 12 ಅವರ್ ಮಿನಿಮಮ್ ಕಾಯಬೇಕು. ಅದು ರಿಡೈರೆಕ್ಟ್ ಆಗಿ ನಿಮ್ಗೆ ತೋರ್ಸೋಕ್ಕೆ. ಅಲ್ಲಿ ನೀವು ವೆಯ್ಟ್ ಮಾಡಬೇಕಾಗತ್ತೆ ಕಂಪಲ್ಸರಿ 12 ಅವರ್ಸು. ಅಭ್ಯರ್ಥಿಯು ಅರ್ಜಿ ಶುಲ್ಕ ಪಾವತಿ ಸಬ್ಮಿಟ್ ಮಾಡೋ ಮೂಲಕ ಮೊದಲು ತನ್ನ ಅರ್ಜಿಯನ್ನು ಮಾಹಿತಿಯನ್ನು ತಿದ್ದುಪಡಿ ಮಾಡಬಹುದು. ನೀವು ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆನೇ ಏನಿದ್ರು ಎಡಿಟ್ ಮಾಡ್ಬೋದು. ಒಂದು ಸತಿ ಫುಲ್ ನೀವು ಸಬ್ಮಿಟ್ ಮಾಡಿದರೆ ಚಾನ್ಸಸ್ ಭಾಳ ಕಮ್ಮಿ. ಆಲ್ಮೋಸ್ಟ್ ಅವಕಾಶ ಕೊಡೋದೇ ಇಲ್ಲ. ಕೊಟ್ಟರು ಕೂಡ ಒಂದು ಅವಕಾಶ, ಬಟ್ ಆಲ್ಮೋಸ್ಟ್ ಅವಕಾಶ ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ ಅವಕಾಶ ಇರೋದಿಲ್ಲ ಅಂತ, 99% ಅವಕಾಶ ಇರೋದಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗುತ್ತೆ. ಇದು ನೋಡ್ಬೋದು ನೀವು. ಒಂದು ಸತಿ ಪೇಮೆಂಟ್ ಆದರೆ ರಿಟರ್ನ್ ಕೊಡೋದಿಲ್ಲ. ಮತ್ತು ಯಾವ್ಯಾವ ಫಾರ್ಮೆಟ್ ಒಳಗೆ ನಿಮ್ಮ ಸರ್ಟಿಫಿಕೇಟು, ಫೋಟೋ ಎಲ್ಲ ಮೀಸಲಾತಿ ಅಪ್ಲೈ ಮಾಡ್ಬೋದು ಅಂತ ಹೇಳಿ ತೋರಿಸಿದ್ದಾರೆ. ಯೂಸರ್ ಐ ಡಿ, ಪಾಸ್ವರ್ಡ್ ಅಕಸ್ಮಾತ್ ಹೋದರೆ ನೀವು ರೀಜನ್ರೇಟ್ ಮಾಡ್ಬೋದು. ಮತ್ತು ಯೂಸರ್ ಐ ಡಿ ಪಾಸ್ವರ್ಡಿಂದ ನೀವು ಅಪ್ಲಿಕೇಶನ್ ಪ್ರಿಂಟೌಟ್ನ ತೆಗಿಬೋದು. ಡೇಟ್ಸ್ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ಡೇಟು 15/4/24, ಕೊನೆಯ ದಿನಾಂಕ ಒಂದು ತಿಂಗಳ ನಂತರ 15 ಮೇ 2024ರಂದು. ಪೇಮೆಂಟಿಗೆ 1 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಪ್ರೊಸೀಜರ್ ಕೊಟ್ಟಿದ್ದಾರೆ. ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತೇಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೈ ಮಾಡಿ ಒಂದು ಡೆಮೋ ತೋರಿಸ್ತೀನಿ. ಯಾರ್ಯಾರಿಗೆ ಚೂರು ಕಷ್ಟ ಇರುತ್ತೆ ಅವರೆಲ್ಲ ಇದೇನು ನೋಡೋಕೆ ಹೋಗ್ಬಿಟ್ರೆ ನಾನು ವೀಡಿಯೋದಲ್ಲಿ ನಾನೆಲ್ಲ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಥರ ಅಪ್ಲಿಕೇಶನ್ ಹಾಕ್ಬೋದು ಮನೆಯಲ್ಲಿ ಅಂಥೇಳಿ, ಅದು ಫೋನಲ್ಲೇ ಕೂಡ. ವಿಶೇಷ ಸೂಚನೆ ನೋಡ್ಬೋದು ನೀವು. ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ತಾವೇ ತುಂಬಿ ಆನ್ಲೈನಲ್ಲಿ ಸಲ್ಲಿಸಬೇಕು. ಒಂದು ವೇಳೆ ಸೈಬರ್ ಸೆಂಟರ್ ಮೂಲಕ ಅರ್ಜಿ ಸಲ್ಲಿಸಿದರೆ ಪ್ರತಿ ಹಂತದ ಮಾಹಿತಿಯು ಸರಿ ಇರುವುದನ್ನು ಖಚಿತಪಡಿಸಿಕೊಂಡ ನಂತರ ಸಬ್ಮಿಟ್ ಮಾಡಬೇಕು. ಅದೇ ಹೇಳ್ತಿದ್ದಾರೆ. ನ್ಯೂ ಅಪ್ಲಿಕೇಶನ್ ನೀವೇ ಹಾಕಬೇಕು. ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೆಂಗೆ ಹಾಕಬೇಕಂತ ತೋರಿಸ್ತೀನಿ. ಯಾಕಂದರೆ ನಿಮ್ಮ ಡೀಟೇಲ್ಸ್ ನಿಮಗಿನ್ನ ಚೆನ್ನಾಗಿ ಯಾರಿಗೆ ಗೊತ್ತಿರೋಂಗಿಲ್ಲ. ಸೈಬರ್ ಸೆಂಟರ್ ಅವರು ಕೂಡ ಒಂದೊಂದು ಸತಿ ಮಿಸ್ಟೇಕ್ ಮಾಡ್ತಿರ್ತಾರೆ. ಅಕಸ್ಮಾತ್ ಸೈಬರ್ ಸೆಂಟ್ರಿಗೆ ಹೋಗಿ ಹಾಕಿದರೆ ಪ್ರತಿ ಸ್ಟೆಪ್ಪಲ್ಲೂ ನೀವು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಫಿಲ್ ಮಾಡಿದಾರಾ ಇಲ್ಲ ಅಂತೇಳಿ ಚೆಕ್ ಮಾಡಿಕೊಂಡು ಆನಂತರ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ನೀವು ಏನೇನು ಅಪ್ಲಿಕೇಶನ್ನಾಗ ಎಂಟರ್ ಮಾಡಿರ್ತೀರಿ ಡೀಟೇಲ್ಸು ಅದೇ ಅರ್ಹತಾ ಪ್ರಮಾಣ ಪತ್ರ ಎಲಿಜಿಬಿಲಿಟಿ ಸರ್ಟಿಫಿಕೇಟಲ್ಲಿ ಅದೇ ಎಂಟರ್ ಆಗಿರುತ್ತೆ. ಅದಕ್ಕೆ ನೀವು ತಪ್ಪು ಮಾಡ್ಬೋದು.
ಸೊ ಅರ್ಹತಾ ಪ್ರಮಾಣ ಪತ್ರ ಸೇಮ್ ಇರುತ್ತೆ, ಏನಿಲ್ಲ. ನೀವು ಏನು ಫಿಲ್ ಮಾಡಿರ್ತೀರಿ ಅದೇ ಬರ್ತದೆ. ಅದು ಅಕಸ್ಮಾತ್ ನೀವು ಎಲಿಜಿಬಲ್ ಆದರೂ ಕೂಡ ನಿಮ್ದು ಏನೋ ಎಡಿಟಿಂಗ್ ಇತ್ತಂದರೆ ಎಡಿಟಿಂಗ್ ಆಗೋಕ್ಕೆ ಚಾನ್ಸ್ ಇರೋಂಗಿಲ್ಲ. ಸೊ ಸೈಬರ್ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಯ ಮೊಬೈಲ್ ಸಂಖ್ಯೆ, ಇಮೇಲ್ ಐ ಡಿ ಮತ್ತು ಆಧಾರ್ ಸಂಖ್ಯೆ ಮಾತ್ರ ನೀಡಬೇಕು. ಸೊ ನಿಮ್ಮದು ಡೀಟೇಲ್ಸ್ ನೀವು ಮಾಡಬೇಕು. ಸೊ ಸೈಬರ್ದವ್ರದ್ದು ಡೀಟೇಲ್ಸ್ ಕೊಡಬೇಡ ಅಂತ ಹೇಳ್ತಿದ್ದಾರೆ. ಸೊ ಯಾಕಂದರೆ ಯಾವುದಾದ್ರೂ ಸಿ ಕಡೆಯಿಂದ ನಿಮ್ಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಸೊ ಡೈರೆಕ್ಟ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಆದ್ದರಿಂದ ನಿಮ್ಮದು ಮೊಬೈಲ್ ನಂಬರು, ನಿಮ್ಮ ಮೇಲ್ ಐ ಡಿ ನೀವೇ ಕೊಡಬೇಕು. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲಿಕೇಶನ್, ಸೊ ಟೆಟ್ ಅಪ್ಲಿಕೇಶನ್ ಹೆಂಗೆ ಹಾಕಬೇಕು ಮನೆಯಲ್ಲೇ, ಅದು ಫೋನಲ್ಲೇ ಅಂಥೇಳಿ ಒಂದು ಡೆಮೋ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನೋಟಿಫಿಕೇಷನ್ ನೋಡ್ಕೊಂಡಿರಿ. ಸೊ ನಾನು ಹೇಳಿದ ಮೇಲೆ ಅಪ್ಲೈ ಮಾಡುವಂತೆ. ಸೊ ಎಕ್ಸಾಮ್ ಡೇಟ್ ಬಂದುಬಿಟ್ಟು ನಿಮಗೆ 30/6/2024 ಭಾನುವಾರದಿಂದ ನಿಮ್ಮ ಎಕ್ಸಾಮ್ ಇರುತ್ತೆ. ಸೊ ಆವತ್ತೇ ನಿಮ್ಮದು ಕರ್ನಾಟಕ ಟೆಟ್ ಎಕ್ಸಾಮ್ ಇರುತ್ತೆ. ಸೊ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಅಪ್ಡೇಟ್ಸ್ ಬಂದಲ್ಲಿ ಮತ್ತೆ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.